ಮಸ್ತ್ ಮನುಷ್ಯರಾಗಿ ಬರೋ ಅನೇಕರು ಮುಂದಾ ಕಾರ್ಯಕ್ರಮದಲ್ಲಿ ನಿಮ್ಮನ್ನ ನಗಸಿ ಹೋಗ್ತಾರೆ. ಅದರ ಝಲಕ್ ಇಲ್ಲಿದೆ ನೋಡ್ರಿ. ಈ ಮಕ್ಕಳ ಮನಸ್ಸು ಎಷ್ಟು ಮುಗ್ದಿರ್ತದ ಅಂತ ಹೇಳಿ ಕರೆಕ್ಟ್. ಈ ಶಾಲೆ ಒಳಗೆ ಟೀಚರ್ ಕರೆದ್ರು, ಏ ಸಂಗ್ಯಾ ಬಾ ಇಲ್ಲಿ. ಏನು ಟೀಚರ್, ಈ ನಕಾಶೆ ನೋಡಿ ಇದ್ರಾಗ ದಕ್ಷಿಣ ಅಮೇರಿಕಾ ಎಲ್ಲಿ ಬರ್ತೈತೆ ತೋರ್ಸ ಅಂತ ಹೇಳಿ. ಆ ಹುಡುಗ ಅವನಿಗೆ ಒಂದು ಚಡಿ ಕೊಟ್ರು, ಕಡ್ಡಿ. ಅದ್ರಾಗ ತೋರಿಸ್ಬೇಕ ಕಡ್ಡಿಯಾಗ ದಕ್ಷಿಣ ಅಮೇರಿಕಾ. ಹುಡುಕ್ಯಾಡಿದ ಒಟ್ಟ ಕಂಡಿಲ್ಲ. ಟೀಚರಿಗೆ ಶೇಟ್ ಬಂತು, ಏನು ನಾಳೆ ಇನ್ಸ್ಪೆಕ್ಟರ್ ಬಂದ್ರೆ ಏನು ಉತ್ತರ ಕೊಡ್ಬೇಕು? ನಾ ಹುಡುಗರನ್ನ ಇಷ್ಟೇ ತಯಾರು ಮಾಡಿದ್ರಿ ನೀವಂತ ಕೇಳೋದಿಲ್ಲ ಇಲ್ಲ ನನಗೆ. ಹಾಗ ಅಲ್ಲಿ ಬೆಂಚ್ ಮೇಲೆ ನಿಂತ್ಕೋ ಅಂತ ಅಂದ್ರೆ ಹೋದ. ಬೆಂಚ್ ಮೇಲೆ ನಿಂತ್ಕೊಂಡು ಬೇರೆ ಹುಡುಗರನ್ನ ಕರಿವು ಅದ್ರ ಒಳಗೆ ಟೀಚರ್ ಅಂದ ಇವ. ಮತ್ತೇನಾಯ್ತು ಅಂತ, ಇಲ್ಲ ಬೆಂಚ್ ಮೇಲೆ ನಿಂತ್ಕೊಂಡ್ರು ದಕ್ಷಿಣ ಅಮೇರಿಕಾ ಕಂಡಿಲ್ರಿ ನನಗೆ ಅಂದ. ಅಪ್ಪ ಮಗಳನ್ನ ಕರೀತಾನೆ, ಕರೆದು ಬಂದು ಹೇಳ್ತಾನೆ, ನೋಡಪ್ಪ ನಿನಗೆ ನಾನು ಹುಡುಗಿ ನೋಡಿಟ್ಟಿದ್ದೇನೆ, ಆಕೆ ರೂಪವತಿ, ಗುಣವತಿ, ಕಲಾವತಿ. ಆಗ ಮಗ ಹೇಳ್ತಾನೆ, ಇಲ್ಲಪ್ಪ ನನ್ನನ್ನು ಗರ್ಲ್ ಫ್ರೆಂಡನ್ನೇ ಮದುವೆ ಆಗಬೇಕು. ಯಾಕೆ? ಆಕೆ ರೂಪವತಿನೋ ಅಲ್ಲ, ಗುಣವತಿನೋ ಅಲ್ಲ, ಮತ್ತೆ ರೂಪವತಿ ಕಲಾವತಿನೋ ಅಲ್ಲ, ಇನ್ನೇನು ಆಕೆ ಗರ್ಭವತಿ ಅಂತ. ಗುಂಡ ಒಂದು ಹೋಟೆಲಿಗೆ ಹೋದ, ಹೋಗಿ ಕುಂತ ಏದು ಬಾರಪ್ಪ ಇಲ್ಲಿ ವೇಟ್ರ್ ಕರೆದ, ಲಾಡು ತುಂಬೋರಪ್ಪ ಅಂತ. ಸ್ವೀಟ್ ಗಟ್ಟೆ ಲಾಡು ತೊಗೊಂಬರಪ್ಪ. ತೊಗೊಂಡ ಲಾಡು ಈಗ ದವಡ್ಯಾಕ ಹಚ್ಚಿದ ಒಟ್ಟ ಹೊಡಿಯೋದಿಲ್ಲ. ಮತ್ತೆ ವೇಟ್ರ್ ಬಾರೋ ಇಲ್ಲಿ ಇದೇನು ಕೊಟ್ಟಿದ, ಏನಾಗ ಲಾಡೇನು ಕಲ್ಲಿದ, ಒಂದು ಸುತ್ತಿಗೆ ತೊಗೊಂಬ ಅಂತ. ನಾವು ಇಲ್ಲ ಸರ್ ಎಲ್ಲರೂ ಸೂಟಿ ಬೇಡಾರ ವೇಟ್ರಸ್, ನಾವು ಒಬ್ಬನೇ ಅದೇನಿ, ಅಲ್ಲೆಲ್ಲ ಹೊರಗೆ ಹೋಗ್ಲಿಕ್ಕೆ ನನಗೆ ಟೈಮ್ ಇಲ್ಲ, ಒಂದು ಕೆಲಸ ಮಾಡ್ತೇನೆ, ಒಂದು ಮೈಸೂರು ಪಾಕ್ ಕೊಡ್ತೇನೆ, ಅದ್ರಾಗ ಹೊಡ್ಕೊರಿ ಅಂತ. ನಮ್ಮ ಬದುಕಿನಲ್ಲಿ ನಾವು ಏನಾಗಬೇಕೋ ಅದನ್ನೇ ಆಗ್ತೀವಿ. ಎಷ್ಟೇ ಪ್ರಯತ್ನ ಪಟ್ಟರು ಕೂಡ ಆಗೋದಿಲ್ಲ ಅನ್ನೋದಕ್ಕೆ ಒಂದು ಒಳ್ಳೆ ಜೋಕಿದೆ. ಒಂದು ಸಲ ಶ್ರೀರಾಮ ಮಂದಿರ ಕಟ್ಟುವಂಥ ಸಂದರ್ಭದಲ್ಲಿ ಎಲ್ಲ ಭಕ್ತಾಭಿಮಾನಿಗಳೆಲ್ಲ ತಮ್ಮ ಇಟಿಗೆಯನ್ನು ತಗೊಂಡು ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಅಂತ ಹೋಗ್ತಾ ಇದ್ರು. ಪಾಪ ಅದರಲ್ಲೊಬ್ಬ ಮೂಕ ಕೂಡ ತನ್ನ ಸೇವೆಯನ್ನು ಮಾಡಬೇಕು ಅನ್ನೋ ಕಾರಣಕ್ಕೆ ಬೇಕಾಗಿ ಒಂದು ಇಟ್ಟಿಗೆಯನ್ನು ಹಿಡ್ಕೊಂಡ್ಬಿಟ್ಟು ಅಂತ ಹೇಳ್ತಾರೆ. ಪಾಪ ಮಾತಾಡೋಕ್ಕೆ ಬರ್ತಿರ್ಲಿಲ್ಲ. ಈ ಸಂದರ್ಭದಲ್ಲಿ ಆಯಿತು ಶಿವ ಮತ್ತು ಪಾರ್ವತಿ ಮೇಲಿನಿಂದ ಹೋಗಬೇಕಿದ್ರೆ ಪಾಪ ತಾಯಿ ಹೃದಯ ಇಷ್ಟೆಲ್ಲ ಒಂದು ದೊಡ್ಡ ಮಂದಿರ ಕಟ್ಟಬೇಕಿದ್ರೆ ಒಬ್ಬ ಮೂಕನಿಗೆ ಶ್ರೀರಾಮ್ ಅಂತ ಹೇಳಕ್ಕೆ ಬರಲ್ವಲ್ಲ ಅಂತ ಹೇಳಿ ಗಂಡನ ಹತ್ರ ಹೇಳಿದ್ರಂತೆ, ನೋಡಿ ಶಿವ ನೋಡಿ ಅವರು ಪಾಪ ಒಂದು ಸೆಂಟೆನ್ಸ್ ಆದರೂ ಶ್ರೀರಾಮ್ ಅಂತ ಹೇಳುವಂಥ ಅವಕಾಶ ಮಾಡಿಕೊಡಿ ಅಂತ ಹೇಳಿದ್ರಂತೆ. ಇಲ್ಲ, ಸೃಷ್ಟಿಕರ್ತನಾದ ಬ್ರಹ್ಮ ಅವನಿಗೆ ಕೊಟ್ಟಿರೋದು, ಆದ ಕಾರಣ ನೀನು ಅದನ್ನು ತಪ್ಸೋಕೆ ಹೋಗಬೇಡ, ನಮ್ಮ ಪಾಡಿಗೆ ನಾವು ಹೋಗೋಣ ಅಂತ ಹೇಳಿದ್ರೆ, ಇಲ್ಲ ದಯವಿಟ್ಟು ಅವನೊಂದು ಸಲ ಹೇಳಬೇಕು, ಒಂದು ಸೆಂಟೆನ್ಸ್ ಹೇಳ್ಬಿಡ್ಲಿ ಏನೀಗ. ಸರಿ, ಅವನು ಒಪ್ಪಲಿಲ್ಲ, ಜಗಳ ಆಯಿತು, ಇವರೊಳಗೆ ಮಾತಿಲ್ಲ. 2 ಗಂಟೆ ನಂತರ ಅಂತ ಆಯಿತು, ಒಂದೇ ಒಂದು ಸೆಂಟೆನ್ಸು, ಅದಕ್ಕಿಂತ ಜಾಸ್ತಿ ನಾನು ಮಾತಾಡ್ಲಿಕ್ಕೆ ಬಿಡಲ್ಲ, ಅವಕಾಶ ಕೂಡ ಕೊಡಲ್ಲ. ಸರಿ, ಅಷ್ಟಾದರೂ ಮಾಡಿಬಿಡ್ಲಿ, ಪಾಪ ಅವನ ಆತ್ಮಕ್ಕೆ ಶಾಂತಿ ಆದರೂ ಸಿಗಲಿ ಅನ್ನೋ ಕಾರಣಕ್ಕೆ ಸರಿ ಅಂತೇಳಿ ಕಮಂಡಲ ತೆಗೆದುಬಿಟ್ಟು ಅದರ ತೀರ್ಥ ತಗೊಂಡ್ಬಿಟ್ಟು ಅವನು ಮಗ ಪಟಾರ್ ಅಂತ ಮುಖಕ್ಕೆ ನೀರು ಬಿದ್ದವನು ಚಕ್ಕಂತ ಎದ್ಬಿಟ್ಟು, ಯಾವಲ್ಲ ಅವನು ಮೇಲಿನಿಂದ ನೀರು ಬಿಸಾಕೋನು ನಿನ್ನ ಅಜ್ಜಿ ಅಂತ ಹೇಳ್ಬಿಟ್ಟು ಈಗ ನೋಡ್ರಿ, ನಮ್ಮ ಕರ್ನಾಟಕದ ಗಡಿಯಾಗ ಅಲ್ಲಿ ಆ ಗಡಿಗಳ ಊರಲ್ಲಿ ಈಗ ಏನಂದ್ರೆ ಕನ್ನಡದ ಅವಸ್ಥೆ ಏನಾಗಿತ್ತು ಅನ್ನೋದ್ರ ಬಗ್ಗೆ ನಮಗೊಂದು ಚಿಕ್ಕ ಒಂದು ಘಟನೆ ಹೇಳ್ರಿ. ನಾನು ಒಮ್ಮೆ ಆಂಧ್ರದ ಕಡೆ ಪ್ರವಾಸಕ್ಕೆ ಹೋಗಿದ್ದೆ. ಅಲ್ಲಿ ಬರೋ ಮುಂದೆ ಬಸ್ ತೆರಬಿದ, ಊಟ ಮಾಡೋರೆಲ್ಲ ಮಾಡ್ರಿಪ್ಪ ಅಂತಂದ. ಅಲ್ಲಿ ಉಳ್ಕೊಂಡು ಹೋಯ್ದೆ, ಕೌಂಟ್ರ್ನಾಗ ಟಿಕೆಟ್ ತೊಗೊಂಡು ಊಟ ಮಾಡ್ಬೇಕಿಲ್ರಿ. ಟಿಕೆಟ್ ತೊಗೊಂಡು ಮುಂದೆ ನೋಡಿದೆ, ಅಲ್ಲಿ ಕ್ಯಾಶ್ ಕೌಂಟ್ರಿನ ಮೇಲೆ ಒಂದು ನೇಮ್ ಪ್ಲೇಟ್ ಇತ್ತು, ವರದರಾಜ್ ಬಾಣಾವರ್ ಅಂಥೇಳಿ. ಅಪ್ಪ ಆಗಲಿ ನಮ್ಮ ಕನ್ನಡದವ್ರು ಇವರು ಅಂಥೇಳಿ ನೋಡು, ಆಮೇಲೆ ಮಾತಾಡ್ಸೋನು, ಹಿಂದಾಗಡೆ ಊಟ ಮಾಡಿ ಬರೋನು ಅಂಥೇಳಿ ಊಟ ಮಾಡಿ ಬಂದ ನಮಸ್ಕಾರ ರೀ ಸರ ಅಂತಂದೆ. ಕ್ಯಾಶ್ ಕೌಂಟ್ರ್ನಾಗ ಕೂತವ್ರು, ಅಲ್ರಿ ನಿಮ್ಮ ವರದರಾಜ್ ಬಾಣಾವರ್ ಅಂಥೇಳಿ ಇಲ್ಲಿ ಬೋರ್ಡ್ ಹಾಕಿರಲ್ಲ, ಬಾಣಾವರದಾಗ ಎಲ್ಲ ಆಯ್ತು ರೀ, ನಮ್ಮೂರು ಬಾಣಾವರನೇ ಅಂತಂದ. ನಾ ಏನು ಬಾಣಾವರ, ಏನು ವರದರಾಜ್ ಅಲ್ರಿ, ಇಲ್ಲಾರ ನೇಮ್ ಪ್ಲೇಟ್ ಹಚ್ಚಿ ಐತಾರಲ್ಲ ವರದರಾಜ್ ಬಾಣಾವರ ಅಂತೇಳಿ ಬೋರ್ಡ್ ಕಾಣತೈತಿ. ಏ ಸರಿ, ಕನ್ನಡ ಬರ್ತೈತಿ ನಿಮ್ಗೆ? ವರದರಾಜ್ ಬಾಣಾವರ ಅಲ್ಲ, ವಾರದ ರಜಾ ಭಾನುವಾರ. ಇನ್ನೊಂದು ಡಾಕ್ಟರ್ದು ಭಾಳ ಮಜಾ ಇದೆ. ಈ ಡಾಕ್ಟ್ರುಗಳು ರಿಟೈರ್ ಆದಕ್ಕೂ ಅವ್ರಿಗೊಂದು ಬೀಳ್ಕೊಡುಗೆ ಸಮಾರಂಭ ಮಾಡ್ತಾರೆ ಯೂಶ್ವಲಿ. ಹೌದು, ಹಂಗೊಬ್ಬ ಕಣ್ಣಿನ ಡಾಕ್ಟ್ರು, ಅವಂಗೆ ಬೀಳ್ಕೊಡುಗೆ ಸಮಾರಂಭ ಆಯ್ತು. ಎಲ್ಲ ಡಾಕ್ಟ್ರು ಸೇರಿದ್ರು ಕಾನ್ಫರೆನ್ಸ್ ಹಾಲ್ನಾಗ.
ದೊಡ್ಡದೊಂದು ಪಿಂಗಾಣಿ ಸೈ ದೊಡ್ಡದೊಂದು ಕಣ್ಣು ಮಾಡ್ಕೊಂಬಂದು ಓಹೋ ಪಿಂಗಾಣಿ ಒಳಗೆ ಕಣ್ಣಿಂದ ಮಾಡಿ ನಮಗೆ ಸ್ಮರಣಿಕೆ ಅಂತ ಕೊಟ್ಟರು. ಓಕೆ. ಎದುರುಗಡೆ ಡಾಕ್ಟರ್ ಒಬ್ಬ ಇದ್ದಕ್ಕಿದ್ದಂಗೆ ಎಚ್ಚರ ತಪ್ಪಿದ್ದ. ಎಲ್ಲ ಡಾಕ್ಟ್ರು ಸರ್ ಏನಪ್ಪ ಈಗೇನು ಹಿಂಗೆ ಮಾಡೇವಿ ಇಲ್ಲಿ ಬೀಳ್ಕೊಡುಗೆ ಮಾಡ್ಲಿಕ್ಕತ್ತೀವಿ ಇವ್ ನೋಡಿ ಎಚ್ಚರ ತಪ್ಪಿದ್ದಾನೆ. ಯಾಕೆ ಮುಖದ ಮೇಲೆ ನೀರು ಚಮಕಿಸಿದ್ರು. ಅಲ್ಲ ಡಾಕ್ಟ್ರ್ ಏನಾಯ್ತು ಇದ್ದಕ್ಕಿದ್ದಾಗ ನಿಮ್ಗೆ ಹುಷಾರಿದೆ ಏನಾಗಿದೆ ಮೂರ್ಛೆ ಹೋಗಿದ್ದ ಕಾರಣ? ಇಲ್ಲ ಸರ್ ಮುಂದಿನ ತಿಂಗಳು ನಾನು ರಿಟೈರ್ ಆಗ್ತಾ ಇದ್ದೀನಿ, ನಾನು ಗೈನಕಾಲಜಿಸ್ಟ್. ಸ್ಕೂಲ್ನಾಗ ಒಮ್ಮೆ ಟೀಚರ್ ಕೇಳಿದ್ರು ನಮ್ಮ ಕರ್ನಾಟಕದಲ್ಲಿ ಅತಿ ಪ್ರಸಿದ್ಧವಾದ ಕಾರಂಜಿ ಯಾವ್ದಂತ ಹೇಳಿ. ಯಾವ ಹುಡುಗರು ಒಳ್ಳೆ ಸರಿ ಉತ್ತರ ಕೊಟ್ಟಿಲ್ಲ. ಕರೆಕ್ಟ್. ಒಬ್ಬ ಹುಡುಗ ಎದ್ ನಿಂತ ಭಾಳ ಧೈರ್ಯದಿಂದ ಎದ್ ನಿಂತ ನಾನು ಹೇಳ್ತೀನಿ ಟೀಚರ್ ಯಾವ್ದಪ್ಪ ಪ್ರಸಿದ್ಧ ಯಾರಿಗೆ ಗೊತ್ತಿಲ್ಲ ಅದ ಮುನ್ಸಿಪಾಲ್ಟಿ ಪೈಪ್ಲೈನಾ ಎಲ್ಲ ಕಡೆನೂ ಹಾರ್ತಿರ್ತಾನೆ ನೀರು. ಅವಾಗ ಟೀಚರ್ ಇಷ್ಟು ಬಂದ್ಬಿಡ್ತೀವಿ ಯಾಕೋ ಕರ್ನಾಟಕ ನಮ್ಮ ಮೈಸೂರು ಬೃಂದಾವನ ಗೊತ್ತಿಲ್ಲ ನಿನಗೆ ಬೃಂದಾವನದಾಗೂ ನೀರು ಬಿಟ್ರೆ ಅಲ್ರಿ ಕಾರಂಜಿ ಯಾರು ಒಂದ್ಸಲ ಭಾರತದಲ್ಲಿ ಈ ಹಾಲು ಕರೆಯೋ ಸ್ಪರ್ಧೆಯನ್ನ ಏರ್ಪಡಿಸಿದ್ರು ದೇಶೀಯ ಮಟ್ಟದಲ್ಲಿ. ಸರಿ, ಎಲ್ಲ ರಾಜ್ಯದವರು ಬಂದರು, ಕೇರಳದವರು, ಕರ್ನಾಟಕದವರು, ಪಂಜಾಬ್ನವರು, ಆಂಧ್ರದವರು ಎಲ್ಲ ಸ್ಪರ್ಧೆ. ಅರ್ಧ ಗಂಟೆಯಲ್ಲಿ ಎಷ್ಟು ಹಾಲು ಕರಿತೀರಿ ನೀವು? ಹಾಲು ಕರಿಯೋ ಹಾಲು ಸರಿ ಅಂತ ಎಲ್ಲರೂ ನಿಂತರು. ಅರ್ಧ ಗಂಟೆ ಸ್ಟಾರ್ಟ್ ಅಂತ ಹೇಳಿದ ತಕ್ಷಣ ಕೇರಳದವನು ಹೇಳ್ದ, ಅವನು ಹೇಳ್ದ, ಕರ್ನಾಟಕದವನು ಹೇಳ್ದ, ಆಂಧ್ರದವನು ಹೇಳ್ದ, ಮಹಾರಾಷ್ಟ್ರದವನು ಹೇಳ್ದ. ನೋಡಿದ್ರೆ ಅರ್ಧ ಗಂಟೆ ಮುಗಿದೋಯ್ತು. ನೋಡಿದ್ರೆ ಕೇರಳದ ಒಂದು 10 ಲೀಟ್ರು ಅರ್ಧ ಗಂಟೆಯಲ್ಲಿ, 15 ಲೀಟ್ರು ಕರ್ನಾಟಕದವನು, 20 ಲೀಟ್ರು ಮಹಾರಾಷ್ಟ್ರದವನು. ಇಷ್ಟಾದರೂ ಕೂಡ ಪಂಜಾಬ್ನವನು 1 ಲೀಟ್ರ್ ಹೇಳ್ಬಿಟ್ಟು. ಈ ಪಂಜಾಬ್ನಲ್ಲಿ ಇಷ್ಟು ಹೈನುಗಾರಿಕೆ ಇರುವಂತಹ ದೇಶದಲ್ಲಿ 1 ಲೀಟ್ರ್ ಎಳಿಯೋದ? ಎಲ್ಲರೂ ಕ್ಯಾಕರ್ಸೋದ್ರು. ನನ್ನ ಮನೆ ಇಷ್ಟೆಲ್ಲ ಆದರೂ ಕೂಡ ನೀನು ಇಷ್ಟೇನ ಮಾಡಿರೋದು? ನಾನು ಏನು ಮಾಡಲಿ ಗುರುಗಳೇ, ಎತ್ತು ಕೊಟ್ಟಿದ್ದಾರೆ ನನಗೆ. ಎತ್ತಿನಲ್ಲಿ ಅವನು 1 ಲೀಟ್ರ್ ಎಳೆದಿದ್ದಾನೆ ಅಂತಂದ್ರೆ ಎಂತ ಗ್ರೇಟ್. ಇಷ್ಟೇ ಅಲ್ಲ, ಈಗಾಗಲೇ ನಮ್ಮ ನಂಬರ್ಗೆ ಸಾವಿರಾರು SMS ಜೋಕ್ಗಳು ಬರ್ತಾನೆ ಇವೆ. ಈ ಎಲ್ಲ ಜೋಕ್ಗಳನ್ನ ಓದಿ ಹೇಳಿದ್ದಾರೆ ಸರ್ದೇಶ್ ಪಾಂಡೆ ಮುಂದಿನ ದಿನಗಳಲ್ಲಿ. ನೋಡ್ತಾ ಇರಿ ಮುಂದಾ ಜೋಕ್ ಜಂಕ್ಷನ್ ವಿತ್ ಯಶವಂತ್.